ನಿಮಗೆ ಮನಸ್ಸಿಗೆ ಬೇಸರ ಆದರೂ ಪರವಾಗಿಲ್ಲ. ಯಾರು ಬೌದ್ಧ ಧಮ್ಮವನ್ನ ಸ್ವೀಕಾರ ಮಾಡದೆ, ಮನಸ್ಸಿನಲ್ಲಿ ಇಟ್ಕೊಳ್ಳಿ, ಯಾರು ಬುದ್ಧ ಧಮ್ಮವನ್ನ ಸ್ವೀಕಾರ ಮಾಡದೆ ನಾನು ಅಂಬೇಡ್ಕರ್ವಾದಿ ಅಂತ ಹೇಳ್ತಾರೋ ಅವರೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬೆನ್ನಿಗೆ ಚೂರಿ ಹಾಕುವವರು. ಹೇಗಿದೆ ನೋಡಿ ಅವ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಕೊಟ್ಟಿರುವಂತ, ಅದನ್ನ ಪದೇ ಪದೇ ಹೇಳ್ಕೊಂಡು ಬಂದಿದ್ದೀನಿ. ಹುಟ್ಟಿದ ತಕ್ಷಣ ನಿಮ್ಗೆ ಮೀಸಲಾತಿ ಪ್ರಾರಂಭವಾಗುತ್ತೆ, ಹೌದಾ? ಹುಟ್ಟಿದ ತಕ್ಷಣನೇ ಆಸ್ಪತ್ರೆಯಲ್ಲಿ ಇಂಥ ಮಗು ಅಂತೇಳಿ ಮೀಸಲಾತಿ ಅಲ್ಲಿ ಪ್ರಾರಂಭವಾಗುತ್ತೆ. ಅವಾಗ ಯಾರು ಯೋಚನೆ ಮಾಡೋದಿಲ್ಲ. ಸ್ಕೂಲಿಗೆ ಸೇರಿಸುವಾಗ ಮೀಸಲಾತಿ, ಆವಾಗ ಯಾರು ಪ್ರಶ್ನೆ ಮಾಡೋದಿಲ್ಲ. ಕಾಲೇಜಿಗೆ ಹೋಗುವಾಗ ಯಾರು ಪ್ರಶ್ನೆ ಮಾಡೋದಿಲ್ಲ, ಅಲ್ಲೂ ಮೀಸಲಾತಿ. ಅಲ್ಲೋ ಸರ್, ಕಾಲೇಜಲ್ಲೂ ಮೀಸಲಾತಿ. ಕಾಲೇಜಿನಲ್ಲಿ ಓದಿದ ನಂತರ ನೌಕರಿ ತೆಗೆದುಕೊಳ್ಳುವಾಗ ಮೀಸಲಾತಿ, ಪ್ರಮೋಷನ್ಗೆ ಮೀಸಲಾತಿ. ಅವಾಗ ಯಾವಾಗ್ಲಾದ್ರು ಕೇಳಿದ್ದೀರಾ ನೀವು ಯಾಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮೀಸಲಾತಿ ಕೊಟ್ಟಿದ್ದಾರೆ ಅಂತ ಕೇಳಿದ್ದೀರಾ ನೀವು? ಏನಾದ್ರು ತೊಂದರೆ ಆದ್ರೆ ಪೊಲೀಸ್ ಸ್ಟೇಷನ್ ಅಲ್ಲಿ ಹೋಗಿ ನೀವು ಕಂಪ್ಲೇಂಟ್ ಕೊಡ್ತೀರಲ್ಲ, ಹಕ್ಕು ಕೊಟ್ಟವ್ರು ಯಾರು ನಿಮ್ಗೆ? ಯೋಚನೆ ಮಾಡಿದ್ದೀರಾ? ಮುಂದೆ ನಂತರ ಮನೆ ಕಟ್ಕೊಳ್ಬೇಕು, ಸಾಲ ತಗೊಳ್ಬೇಕು, ಪ್ರಮೋಷನ್ ಆಗಬೇಕು, ಟ್ರಾನ್ಸ್ಫರ್ ಆಗಬೇಕು, ಬಡ್ತಿ ಮೀಸಲಾತಿ, ಎಲ್ಲರಲ್ಲೂ ಮೀಸಲಾತಿ ತಗೊಳ್ಳುವ ನೀವು ಕೊನೆಗೆ ನಾವು ಸತ್ತಾದ್ಮೇಲೆ ಎಲ್ಲ ಊರಲ್ಲೂ ಇರಬೇಕು. ಏನಂತ ಹೇಳಿ? ಸ್ಮಶಾನಗಳ ಹೆಸರು ಇದಾವಲ್ಲ, ಹೇಳಿ ಸ್ಮಶಾನಗಳ ಹೆಸರು. ಆದಿ ಕರ್ನಾಟಕ ರುದ್ರಭೂಮಿ, ಆದಿ ದ್ರಾವಿಡ ರುದ್ರಭೂಮಿ, ಏನೋ ಒಂದು ಜಾತಿ ವಿಷಯದಲ್ಲಿ ಇದಾವಲ್ವಾ ಸ್ಮಶಾನಗಳಿದ್ವಲ್ಲ. ಸತ್ತಾದ್ಮೇಲೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಕೊಟ್ಟಿರುವಂತ ಮೀಸಲಾತಿ ಮುಂದುವರಿಯುತ್ತೆ, ಅದ್ ನೆನಪಿನಲ್ಲಿ ಇಟ್ಕೊಳ್ಳಿ. ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬುದ್ಧ ಧಮ್ಮವನ್ನ ಸ್ವೀಕಾರ ಮಾಡಿದ್ರು ಅಂದಾಗ ಮಾತ್ರ ಅದ್ ಯಾಕೆ ನಿಮ್ಗೆ ಸಾವಿರಾರು ಪ್ರಶ್ನೆಗಳು. ಯಾಕೆ ಸ್ವೀಕಾರ ಮಾಡಿದ್ರು? ಏನಕ್ಕೆ ನಾವು ಒಪ್ಕೋಬೇಕು? ಹುಟ್ಟಿದಾಗಿಂದ ಸಾಯೋವರೆಗೂ, ಸತ್ತಾದ್ಮೇಲೂ ಸ್ಮಶಾನದಲ್ಲೂ ಮೀಸಲಾತಿ ಮುಂದುವರುವಾಗಿ ಮಾಡಿರೋ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಇಲ್ಲಿ ಯಾರಾದ್ರೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗಿಂತ ಬುದ್ಧಿವಂತರಿದ್ದೀರಾ? ಇಲ್ಲಿ ಇದ್ದೀರಾ? ಇಲ್ಲ ತಾನೆ? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಏನ್ ಹೇಳ್ತಾರೆ ಅದನ್ನ ಕಣ್ಣು ಮುಚ್ಚಿ ನೀವು ಪಾಲನೆ ಮಾಡಬೇಕು. ಪ್ರಶ್ನೆ ಮಾಡಕ್ ಹೋಗ್ಬೇಡಿ. ಪ್ರಶ್ನೆ ಮಾಡುವಷ್ಟು ಬುದ್ಧಿವಂತರು ಈ ಭೂಮಿ ಮೇಲೆ ಹುಟ್ಟಿಲ್ಲ, ಹೌದಲ್ವಾ? ಇನ್ಮೇಲಾದ್ರೂ ಧಮ್ಮ ಸ್ವೀಕಾರವನ್ನ ಮಾಡಿ. ನಿಮ್ಮನ್ನ ಇನ್ನು ಎಷ್ಟು ವರ್ಷಗಳ ಕಾಲ ಈ ಜಾತಿಯಿಂದ ಗುರುತಿಸ್ಕೊಳ್ತೀರಿ? ನಿಮಗೆ ಕೊಟ್ಟಿರುವಂತ ಜಾತಿ ಎಷ್ಟಿದೆಯಲ್ಲ, ಅದು ಯಾರು ಕೊಟ್ಟಿದ ಹೆಸರುಗಳನ್ನ? ನಿಮ್ಮನ್ನ ಇಂಥ ಜಾತಿ ಅಂತ ಹೇಳಿ ಗುರುತಿಸಿ ಕರೀತಾ ಇದಾರಲ್ಲ, ಆ ಜಾತಿ ಹೆಸರನ್ನ ಕೊಟ್ಟಿರೋರು ಯಾರು ಹೇಳಿ? ಅದು ನಿಮ್ದಲ್ವಲ್ಲ, ಆ ಜಾತಿ ಹೆಸರು ನಿಮ್ದಲ್ಲ, ಅದನ್ನು ಮನುವಾದಿಯಿಂದ ಎರವಲು ಪಡ್ಕೊಂಡಿದ್ದೀರಿ ಅಲ್ವಾ? ಇನ್ಮೇಲಾದ್ರೂ ಜಾಗೃತಿಯನ್ನ ನೀವು ಪಡ್ಕೊಳ್ಬೇಕು ಮನಸ್ಸಿನಲ್ಲಿ.